ಹಾಯ್ ಎಲ್ರಿಗೂ ನಮಸ್ತೆ. ನೀವೆಲ್ಲ ನೋಡೇ ಇರ್ತೀರ, ಎಲ್ಲರೂ ತುಂಬ ಹಸುವಾದಾಗ ಕೋಪ ಮಾಡ್ಕೊಳ್ಳೋದು, ಕಿರಿಕಿರಿ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ. ಆದರೆ ತುಂಬ ಹಸುವಾದಾಗ ಯಾಕೆ ಕೋಪ ಮಾಡ್ಕೋಬೇಕು, ಯಾಕೆ ಕಿರಿಕಿರಿ ಮಾಡ್ಕೋಬೇಕು ಅಂದರೆ ಹೇಳ್ತೀನಿ ನೋಡಿ. ನಾವು ಚೆನ್ನಾಗಿರ್ಬೇಕಂದ್ರೆ, ನಾವು ಆ್ಯಕ್ಟಿವ್ ಆಗಿರಬೇಕು, ಆರೋಗ್ಯವಾಗಿ ಸದೃಢವಾಗಿರಬೇಕು ಅಂದರೆ ನಮಗೆ ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇನಾದರೂ ಊಟ ಬಿಟ್ಟರೆ ನಾವು ಹೆಲ್ದಿಯಾಗಿರೋಕ್ಕಾಗಲ್ಲ, ನಮಗೆ ಸುಸ್ತಾಗುತ್ತೆ, ಏನಾದರೂ ಇದೇ ರೀತಿ ಸಿಮ್ಟಮ್ಸ್ಗಳು ಕಾಣ್ತಾ ಇರುತ್ತೆ. ಆದರೆ ಯಾಕೆ ಕೋಪ ಬರುತ್ತೆ ಅಂದರೆ ಅದಕ್ಕೆ ಒಂದು ಸೈಂಟಿಫಿಕ್ ಆದ ರೀಸನ್ ಇದೆ. ಅದೇನೆಂದರೆ ನೋಡಿ, ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಅದು ನಮ್ಮ ಬಾಡೀಲಿ ಬ್ಲಡ್ಡಲ್ಲಿರೋ ಗ್ಲೂಕೋಸ್ ಲೆವೆಲನ್ನು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಮೆದುಳು. ಆದರೆ ನಮಗೆ ಹಸುವಾದಂತಹ ಟೈಮಲ್ಲಿ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇದ್ದಾಗ ಮೆದುಳಿಗೆ ಬೇಕಾದಂತಹ ಈ ಗ್ಲೂಕೋಸ್ ಲೆವೆಲ್ ಅನ್ನೋದು ಸಿಗ್ತಾ ಇರಲ್ಲ. ಆಗ ಮೆದುಳಿನ ಮೇಲೆ ಒತ್ತಡ ಬೀಳುತ್ತೆ. ಮೆದುಳಿನ ಮೇಲೆ ಒತ್ತಡ ಬಿದ್ದಾಗ ನಮ್ಮ ಬಾಡಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ. ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಒತ್ತಡದ ಹಾರ್ಮೋನ್ಗಳಾದಂತಹ ಅಡ್ರಿನಲಿನ್ ಮತ್ತು ಕಾರ್ಟಿಸೋಲ್ ಅನ್ನೋ 2 ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ಗಳು ರಿಲೀಸ್ ಆದಾಗ ಯೂಶಲಿ ಎಲ್ರಿಗೂ ಕೋಪ ಬರೋದು, ಕಿರಿಕಿರಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಮೆದುಳಿನ ಮೇಲೆ ಕೂಡ ಒತ್ತಡ ಅನ್ನೋದು ಬಿದ್ದಿರುತ್ತೆ, ಈ ಹಾರ್ಮೋನ್ಗಳು ಕೂಡ ರಿಲೀಸ್ ಆಗಿರುತ್ತೆ. ಇಂತಹ ಟೈಮಲ್ಲಿ ನಮಗೆ ಕೋಪ ಬರುತ್ತೆ, ಕಿರಿಕಿರಿ ಆಗುತ್ತೆ, ಈ ರೀತಿ ಏನೋ ಒಂದು ಭಾವನೆ ಅನ್ನೋದು ಬರ್ತಾ ಇರುತ್ತೆ. ಇಷ್ಟೇ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ.